ಆಮೇಲೆ ಡಿವೋರ್ಸಿಗೆ ಬಂದಿರ್ತಾರೆ, ಅಥವಾ ಮನೇಲಿ ಏನಾದರೂ ಹೊಡೆದಾಟ ಆಗಿರುತ್ತೆ, ಯಾವುದೋ ಒಂದು ಆರ್ಥಿಕ ಸ್ಥಿತಿ ಆಗಲಿ, ಅಥವಾ ಅಪ್ಪ ಅಮ್ಮನ ವೃದ್ಧವ್ರು ಯಾರಾದ್ರು ಇದ್ದಾಗ ಅವ್ರ ಪರವಾಗಿ ಇಲ್ಲ ಅಪ್ಪ ಅಮ್ಮನ ನೀವು ಆಶ್ರಮಕ್ಕೆ ಹಾಕಿ, ಇಲ್ಲ ನಾವು ಇಬ್ಬರೇ ಇರಬೇಕು, ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಒಂದು ಹೊಸದು ಕಾನ್ಸೆಪ್ಟ್ ಥರದಲ್ಲಿ ನಾವು ಬಾಳ್ತಾ ಇದ್ದೀವಿ. ಹಳ್ಳಿ ಹಿಡಿದ್ರಲ್ಲೂ ಇದೆ, ಬಟ್ ಹಳ್ಳಿ ಹಿಡಿದಲ್ಲಿ ನಾವು ನೋಡೋ ಪರ್ಸೆಂಟ್ ಜಾಸ್ತಿ ಏನಕ್ಕೆ ಅಂತಂದರೆ ಮ್ಯಾನೇಜ್ ನಾವು ಮಾಡ್ಕೊಂಡು, ಸಿಟಿಲಾದರೆ ಯಾರು ಏನು ಅನ್ಕೋತಾರೋ ಅಂತ ಇರ್ತೀವಿ, ಹಳ್ಳಿಲಾದರೆ ಒಂದಿಷ್ಟು ಜನ ಗೊತ್ತಾಗಿರುತ್ತೆ ಈ ಥರದ್ದು ಏನು ನಡೀತಿದೆ ಏನು ನಡೀತಿಲ್ಲ ಅಂತ. ಅರಿವು ಸ್ವಲ್ಪ ಕಮ್ಮಿ ಇರುತ್ತೆ, ಮತ್ತು ಯಾರ ಹತ್ರ ಹೇಳ್ಕೊಬೇಕು ಏನು ಆ ಥರದ್ದೇನು ಗೊತ್ತಿರಲ್ಲ. ಚಿಕ್ಕ ಮಕ್ಕಳು ಸೆಕ್ಷುವಲ್ ಹರಾಸ್ಮೆಂಟ್, ಪಾಕ್ಸೋ ಅಂತ ಕರಿತೀವಿ, ಚಿಕ್ಕ ಮಕ್ಕಳ ಮೇಲೆ ಒಂದು ದೌರ್ಜನ್ಯ ಮಾಡೋ ಥರದ್ದಾಗಲಿ, ಅಥವಾ ಮನೇಲಿ ದೌರ್ಜನ್ಯ ಬರೋದಾಗಲಿ, ಅಥವಾ ಕುಡ್ಕೊಂಬಂದು ಮಾಡೋ ಥರದ್ದಾಗಲಿ, ಅಥವಾ ಏನೇ ಒಂದು ಸಮಸ್ಯೆ ಅದಕ್ಕೋಸ್ಕರ ನಾವು ಇದನ್ನು ನ್ಯಾಷನಲ್, ಸ್ಟೇಟ್ ಮತ್ತು ಜಿಲ್ಲಾ ಲೆವೆಲ್ ಅಂತ ಮಾಡಿರ್ತೀವಿ. ಈಗ ಏನು ಅಂತಂದರೆ, ಈಗ ಹಳ್ಳಿ ಮಟ್ಟ ಏನಾದರೂ ಬಂದಾಗ ಹತ್ತಿರದಲ್ಲಿ DLSA ಒಂದು ಕಾಂಪೊನೆಂಟ್ ಇರುತ್ತೆ. ಒಂದೊಂದು ಊರಲ್ಲಿ ಇಲ್ದೇ ಇವಾಗ ನಂಜನಗೂಡು ಒಂದು ತಾಲೂಕು, ಅದೇ ನಂಜನಗೂಡಲ್ಲಿ ಒಂದಿರುತ್ತೆ. ನಂಜನಗೂಡಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇರುತ್ತೆ. ಮೈಸೂರಿಗೋದೆ ಜಿಲ್ಲಾ ಕಾನೂನು ಸೇವೆ ಮೈಸೂರಲ್ಲಿ ಇರುತ್ತೆ. ಇಲ್ಲಿ ತಾಲೂಕು ಸೇವಾ ಪ್ರಾಧಿಕಾರ ಇರುತ್ತೆ. ಸೊ ಈ ಥರದಲ್ಲಿ ಒಂದು ಅವೇರ್ನೆಸ್ ನೀವು ಮೂಡಿಸಿದಾಗ ಅದಕ್ಕೇನು ಒಂದು ಫೀಸ್ ಏನು ಇರಲ್ಲ. ಯಾರು ಒಂದು ವಲ್ನರೇಬಲ್ ಸಿಚುವೇಶನ್ ಇರ್ತಾರೆ, ಒಂದು ಆದಾಯದ ಮೇಲೆ ಹೋಗ್ತಾರೆ. ವುಮೆನ್ ಅಂದಾಗ ಲೀಗಲ್ ಏಡ್ ಅನ್ನೋದು ಫ್ರೀಯಾಗಿ ಬರುತ್ತೆ. ಸೊ ಆ ಥರದ್ದೇನು ದುಡ್ಡು ಕೊಟ್ಬಿಟ್ಟೆ ಲಾಡ್ ಇಟ್ಬಿಟ್ಟು ಒಂದು ಕೇಸ್ ನಡೆಸಬೇಕು ಅಂತ ಏನಿಲ್ಲ. ಮೀಡಿಯೇಷನ್ನು ನಡೆಯುತ್ತೆ, ದುಡ್ಡು ಕೊಡ್ದೇನೆ ಕೋರ್ಟ್ ಆದೇಶದಿಂದ. ಕೋರ್ಟಲ್ಲಿ ನಾನು ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ, ಐಡೆಂಟಿಟಿ ಡಿಸ್ಕ್ಲೋಸ್ ಆಗುತ್ತೆ, ನಮ್ಮ ಬಗ್ಗೆ ಜನ ಏನು ಅನ್ಕೋತಾರೆ ಅನ್ನೋದು ಒಪ್ಪಂದ ಒಳ್ಳೆ ಕೂತ್ಕೊಂಡು ಇದೇ ಥರ ಒಂದು ಮೀಟಿಂಗ್ ಮಾಡಿಕೊಂಡು ಇಲ್ಲೇ ಕೂತ್ಕೊಂಡು ಮಾತಾಡಿಕೊಂಡು ಏನು ಇತ್ಯರ್ಥ ಆಗಬೇಕು ಅದನ್ನು ಇತ್ಯರ್ಥ ಮಾಡ್ಕೊಳ್ಳೋದಾಗಿರುತ್ತೆ. ಅಥವಾ ಸೆನ್ಸಿಟಿವ್ ಮ್ಯಾಟರ್ನ ಹೇಳ್ಕೊಳಕ್ಕಾಗಿಲ್ಲ ಅಂದರೆ ಫ್ರೀಯಾಗಿ ವುಮೆನ್ನು, ಚಿಲ್ಡ್ರನ್ನು, ಆಮೇಲೆ ಇನ್ಕಮ್ ಲೆವೆಲ್ಲು ವರ್ಷದಲ್ಲಿ 7 ಲಕ್ಷಕ್ಕಿಂತ ಕಮ್ಮಿ ಇದ್ದರೆ ಅವ್ರಿಗೂ ಫ್ರೀಯಾಗಿ ಒಂದು ಕಾನೂನು ಸೇವೆಗಳು ನಡೀತಾ ಇರುತ್ತೆ. ಸೊ ಈ ಥರದನ್ನು ಒಂದು DLSA ಮೆಂಬರ್ ಅಂತ ಇರುತ್ತೆ. ನೀವು ಕೋರ್ಟ್ ಲಾಯರ್ ಹಿಡ್ಕೊಂಡೇ ನಾನು ಕೇಸ್ ನಡೆಸಬೇಕು ಅಂತಿಲ್ಲ, DLSA ಮೆಂಬರಿಗೆ ಕಾಲ್ ಮಾಡಿದ್ರೆ ಆಯಿತು. ಈ ಥರದೊಂದು ಪಾಂಪ್ಲೆಟಲ್ಲಿ ಕರೆಕ್ಟ್. ಹೌದು. ಸೊ 2 ಮೇನ್ ಕಾರಣಗಳು ಏನಂದ್ರೆ ಕೇಸ್ ಹೆಂಗ್ ಹಾಕೋದು ಅಂತ ತಿಳುವಳಿಕೆ ಇರ್ತಿರ್ಬೋದು. ಇಲ್ಲ ಅಂದ್ರೆ ರಕ್ಷಣೆಯ ಚಿಂತೆ, ಮನೇಲಿ ಮತ್ತೆ ಕೇಸ್ ಹಾಕ್ತೀಯ ಅಂತ ಮತ್ತೆ ಜಾಸ್ತಿ ಹೊಡಿತಾರೆ. ಸೊ ಅದಕ್ಕಂತಾನೆ ಸ್ಟೇಟ್ ಗವರ್ಮೆಂಟ್ ಸೆಪರೇಟ್ ಆಗಿ ಒಂದು ಅಥಾರಿಟಿ ಆಫೀಸರ್ಸ್ ಅಂತ ಅಪಾಯಿಂಟ್ ಮಾಡ್ತಾರೆ. ಇವ್ರನ್ನ DPO ಅಂತಾರೆ, ಅಂದ್ರೆ ಡಿಸ್ಟ್ರಿಕ್ಟ್ ಪ್ರೊಟೆಕ್ಷನ್ ಆಫೀಸರ್ ಅಂತ. ಇವ್ರನ್ನ ಸ್ಟೇಟ್ ಗವರ್ಮೆಂಟ್ ಎಷ್ಟು ಜನ ಬೇಕೋ ಒಂದು ಜಿಲ್ಲೆಗೆ ಅಂತ ಅವರೇ ನೋಡ್ಬಿಟ್ಟು ಅವ್ರು ಅಪಾಯಿಂಟ್ ಮಾಡ್ತಾರೆ. ಆದಷ್ಟು ಮಹಿಳೆಯರನ್ನೇ ಅಪಾಯಿಂಟ್ ಮಾಡ್ತಾರೆ. ಇದನ್ನ ಎಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಮಹಿಳೆಯರ ಗೃಹ ಹಿಂಸೆಯಿಂದ ರಕ್ಷಣೆ ಕೊಡುವ ಕಾಯ್ದೆ, ಅದು 2005ರಲ್ಲಿ ಪ್ರಭಾವಕ್ಕೆ ಬಂದಿತ್ತು. ಇವಾಗ ಸೆಕ್ಷನ್ 9 ಅಲ್ಲಿ ಏನಂತ ಹೇಳ್ತಾರೆ ಅಂದ್ರೆ ಅವ್ರ ಕರ್ತವ್ಯಗಳೇನು. ಇವಾಗ ಒಂದು ಕೇಸ್ ಆದಾಗ 3 ಜನ ಇಂಪಾರ್ಟೆಂಟ್ ವ್ಯಕ್ತಿಗಳು, ಬಾಧಿತರು, ಇನ್ನೊಬ್ರು ಪೊಲೀಸು, ಇನ್ನೊಂದು ಕೋರ್ಟಲ್ಲಿರೋ ಜಡ್ಜ್. ಈ 3 ಜನ ಮಧ್ಯೆ ಸೇತುವೆ ತರ ಇರೋದೇ ಈ ಆಫೀಸರ್. ಈ ಆಫೀಸರ್ ಕೆಲಸ ಏನಂದ್ರೆ ಟೈಮ್ಗೆ ಈ ಕೇಸಲ್ಲಿ ಏನೇನ್ ನಡೀತಿದೆ ಅನ್ನೋದೆಲ್ಲ ರಿಪೋರ್ಟ್ನ ಜಡ್ಜ್ ಕೊಡ್ಬೇಕು. ಏನೇನೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದಾರೆ ಈ ಬಾಧಿತರನ್ನ ಅವರಿಂದ ರಕ್ಷಣೆ ಕೊಡ್ಬೇಕು. ಅವ್ರಿಗೆ ಶೆಲ್ಟರ್ ಹೋಮ್ಸ್ ಅಂದ್ರೆ ಆಶ್ರಮ, ಬೇರೆ ಆಶ್ರಮ ನೀಡ್ಬೇಕು. ಅವ್ರು ಮತ್ತೆ ಆ ಕೇಸ್ ಆಕಾದ್ಮೇಲೆ ಮತ್ತೆ ಆ ಗಂಡ ಹತ್ರ ಹೋದ್ರೆ ಜಾಸ್ತಿ ವೈಲೆನ್ಸ್ ನ ಫೇಸ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಬೇರೆ ಆಶ್ರಮವನ್ನ ಪಡೆಯೋ ವ್ಯವಸ್ಥೆ ಮಾಡ್ಕೊಡ್ಬೇಕು ಈ ಆಫೀಸರ್. ಅಲ್ಲಿ ನೀವು ನಿಮ್ಮ ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇದೆಯಾ? ಬರೀ ನೀವು WCD ಅಂತ ಓದ್ತಿದ್ರೆ, ಇಲ್ಲ ಅಂದ್ರೆ ನ್ಯಾಷನಲ್ ಸ್ಟೇಟ್ ಕಮಿಷನ್, ವುಮೆನ್ ಸ್ಟೇಟ್ ಕಮಿಷನ್ ಅಂತ ಓದ್ತಿದ್ರೆ ಅವ್ರ ನಂಬರ್ ಬರುತ್ತೆ ಆ ವೆಬ್ಸೈಟ್ಸ್ ಅಲ್ಲಿ. ಫಸ್ಟ್ ನಂಬರ್ ಅವ್ರು ಕ್ಲಿಯರ್ ಆಗಿ ಅವ್ರ ನಂಬರ್ ನ ಮೆನ್ಷನ್ ಮಾಡಿರ್ತಾರೆ. ಯಾರನ್ನಾದ್ರೂ ಕೇಳಿದ್ರೆ ನಮ್ಗೆ ಟೈಪ್ ಮಾಡಿ ಕೊಡ್ತಾರೆ. ಸೊ ಆ ಫಸ್ಟ್ ನಂಬರ್ಗೆ ಕಾಲ್ ಮಾಡಿದ್ರೆ ಈ ಆಫೀಸರ್ನ ಸಿಗ್ಬೋದು. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಮ್ಗೆ ಆಫೀಸರ್ ಸಹಾಯ ಬೇಕು ಅಂತ ಹೋದ್ರು ನಿಮ್ಗೆ ಏನೇ ಈ ಕೇಸ್ ಮುಂದೆ ನಡ್ಸಕ್ ಏನಾದ್ರು ಅವ್ರ ಸಹಾಯ ಬೇಕಂದ್ರೂ ಮಾಡ್ಕೊಡ್ತಾರೆ. ಆಮೇಲೆ NGOs ಅಂತ ಇರುತ್ತೆ, ಇವರು ಒಂದು ಸಂಘ ತರ, ಇವರು ಒಂದು ಘಟನೆ ನಡೆದಾಗ ಇವ್ರು ಅವ್ರ ರಕ್ಷಣೆಗೆ ಬರಕ್ಕಂತಾನೆ ಈ ಸಂಸ್ಥೆನ ಸ್ಟಾರ್ಟ್ ಮಾಡಿರ್ತಾರೆ. ಅವ್ರನ್ನ ಅಪ್ರೋಚ್ ಆದ್ರೂ ಇವ್ರು ಮಾಡ್ಕೊಡ್ತಾರೆ, ಅವ್ರನ್ನ ಮೀಟ್ ಮಾಡಿಸ್ಬೋದು, ಅವ್ರ ಮುಂದೆ ನಡೆಸ್ತಾರೆ ನಿಮ್ ಕೇಸ್ಗಳನ್ನ. ಈ 181 ಅನ್ನೋದು 24/7 ಟೋಲ್ ಫ್ರೀ ನಂಬರು. ಬೆಳಗ್ಗೆ ಮಾಡಬೇಕು ಸಂಜೆ ಮಾಡಬೇಕು ಅಂತ ಏನಿಲ್ಲ. ಬೆಳಗ್ಗೆ ಮಾಡಿದಾಗ ಒಂದು ಆಫೀಸರ್ ಕನೆಕ್ಟ್ ಆಗುತ್ತೆ, ಇಲ್ಲ ಅಂತಂದರೆ ನಿಮ್ಮ ಕಂಪ್ಲೇಂಟ್ ರಿಜಿಸ್ಟರ್ ಆಗಿಬಿಟ್ಟು ಅವ್ರು ನಿಮಗೆ ವಾಪಸ್ ಕಾಲ್ ಬ್ಯಾಕ್ ಮಾಡ್ಬೋದು. ಬೆಳಗ್ಗೆ ಮಾಡಿ ಅಥವಾ ನಿಮ್ಮ ಟೋಕನ್ ರೇಸ್ ಆಗಿದೆ ಈ ಥರ ಮಾಡ್ಬೋದು ಅಂದ್ಬಿಟ್ಟು ಹೇಳ್ಬೋದು. ಆ ಥರದ್ದು ಏನು ತೊಂದರೆ ಏನಿಲ್ಲ. ಇವಾಗ ನಾನು ಮೆನೋಪಾಸ್ ಬಗ್ಗೆ ಮಾತಾಡಿದ್ನಲ್ಲ, ನಿಮ್ಗೆ ಏನಾದ್ರೂ ಜಾಸ್ತಿ ಕೋಪ ಆಗ್ಲಿ, ನಿಮ್ಮ ಭಾವನೆಗಳು ಏನಾದ್ರೂ ಜಾಸ್ತಿ ಕೋಪ, ಇಲ್ಲಾಂದ್ರೆ ಜಾಸ್ತಿ ಸಂತೋಷ, ಇಲ್ಲಾಂದ್ರೆ ಜಾಸ್ತಿ ದುಃಖ ಆ ಥರ ಆಗುತ್ತಾ? ಅದಕ್ಕೆ ಆಗಲ್ವಾ? ಓಕೆ. ಅದಕ್ಕೆ ಮೆಡಿಟೇಷನ್, ಯೋಗ ಬೋತ್ ಬಾಡಿಗೆ ಆಮೇಲೆ ಬ್ರೈನ್ಗೆ ಎಲ್ಲದಕ್ಕೂ ಎಕ್ಸರ್ಸೈಸ್ ಕೊಡ್ಬೇಕು. ಅದೊಂದೇ ನಿಮ್ನ ಕಾಮ್ ಮಾಡೋದು. ಸೊ ನಿಮ್ಗೆ ವಯಸ್ಸು ಆಗ್ತಿದೆ ಅಂತ ಕೂತ್ಕೊಳ್ಳೋದೆಲ್ಲ ಮಾಡ್ಬೇಡಿ. ನಮ್ಮ ಅಜ್ಜಿನೂ ಎಷ್ಟು ಕೆಲಸ ಮಾಡ್ತಾರೆ, ನಾನು ಅಜ್ಜಿನ ಅವ್ರ ಅಜ್ಜಿನ ಅಂತ ನನಗೆ ಡೌಟ್ ಆಗ್ತದೆ. ಇದು ನೀವು ಬೇಕಾದ್ರೆ ಆಚೆ ಈಚೆ ಎಲ್ಲ ಹೋದಾಗ ಬೇಕಾದ್ರೆ ಅವ್ರಿಗೂ ನೀವು ಹೇಳ್ಬೋದು, ಈ ಥರ ಮನೆಗೆಲ್ಲ ಅಲ್ಲಿ ಇಲ್ಲಿ ಹೋದಾಗ ಅವ್ರಿಗೆ ಕೊಡ್ಬೋದು ಆ ಥರದ್ದು. ಓಕೆ, ಮುಂದೆ ಮಾತಾಡೋದಾದ್ರೆ ಇವಾಗ DPOs ಇರ್ತಾರೆ, ಡಿಸ್ಟ್ರಿಕ್ಟ್ ಪ್ರೊಟೆಕ್ಷನ್ ಆಫೀಸರ್ಸು.
ಡಿಸ್ಟ್ರಿಕ್ಟ್ ಪ್ರೊಟೆಕ್ಷನ್ ಆಫೀಸರ್ಸ್ ನೀವು ಅಪ್ರೋಚ್ ಅಂದ್ರೆ ಅವ್ರಿಗೆ ರೀಚ್ ಮಾಡೋಕ್ಕಾಗಲ್ಲ ಅಂದ್ರೆ ನಾವು ಲೀಗಲ್ ಏಡ್ ಕ್ಲಿನಿಕ್ ಅಂತ ಅಥವಾ ಲೀಗಲ್ ಸರ್ವಿಸಸ್ ಕ್ಲಿನಿಕ್ ಅಂತ. ಇವಾಗ ನಾವು ಕಂಪ್ಲೀಟ್ಲಿ ಸ್ಟೂಡೆಂಟ್ ರನ್ ಬಾಡಿ. ಇವಾಗ ನಾವಿನ್ನು ಸ್ಟೂಡೆಂಟ್ಸ್, ನಾನು 3ನೇ ವರ್ಷ ಓದ್ತಿರೋದು, ಇವರೆಲ್ಲ 4th ಇಯರ್ಸ್ ಓದ್ತಿರೋದು. ಈ ನಾವೇನ್ ಮಾಡ್ತೀರಿ ಅಂದ್ರೆ ಇವಾಗ ನಿಮ್ಮ ಹತ್ರ ಕೇಸ್ ನೋಡಿ, ಇದು ಫಾರ್ಮ್ ಅಂತ ಇರುತ್ತೆ. ಈ ಫಾರ್ಮ್ ಅಲ್ಲಿ ಇವಾಗ ಯಾರಾದ್ರೂ ಹೆಣ್ಮಕ್ಳಾಗಿರ್ಬೋದು ಗಂಡ್ ಮಕ್ಳಾಗಿರ್ಬೋದು ಈ ಗ್ರೂಪ್ ಕೆಳಗೆ ಬಂದ್ರೆ ಅಂದ್ರೆ ಮೆಂಟಲಿ ಇಲ್ ಡಿಸೇಬಲ್ಡ್ ಪರ್ಸನ್ ಯಾರಾದ್ರೂ ಗೌರ್ಮೆಂಟ್ ಜಾಬ್ ಕಳ್ಕೊಂಡಿರೋದಾಗ್ಲಿ ಅಥವಾ ಏನಂತಾರೆ ಸ್ವಲ್ಪ ಮಾನಸಿಕವಾಗಿ ಅಂದ್ರೆ ಚಿಕ್ಕ ವಯಸ್ಸಿನ ಕೊಡು ಪಾಸ್ ಮಾಡು. ಸೆಕೆಂಡ್ ಪೇಜ್ ಅಕ್ಕ. ಕಮಲೇಶ್ ಕಟ್ ಮಾಡ್ಬಿಟ್ಟು ಹೊಸದಾಗಿ ಶುರು ಮಾಡಿ. ಇದು ಜನ್ಸ್ ವಾಯ್ಸ್ ಶುರು ಮಾಡ್ತೀವಿ. ಜಾಸ್ತಿ ಲೇಟ್ ಆಗಿರ್ಬೋದು ಇವ್ರಿಗೆ ಅಂತ ಹೇಳ್ಬಿಟ್ಟು ಅದೆಲ್ಲ ನೋಡ್ಬಿಟ್ಟು ಡಿಸೈಡ್ ಮಾಡ್ತಾರೆ ಎಷ್ಟು ಪರಿಹಾರ ನೀಡ್ಬೇಕಂತ. ಅದಕ್ಕೆ ಮೆಡಿಕಲ್ ಎಕ್ಸಾಮಿನೇಷನ್ ಅಂತ ಒಂದು ನಡೀತಾ. ಆ ರಿಪೋರ್ಟ್ ನಾನು ಮ್ಯಾಜಿಸ್ಟ್ರೇಟ್ಗೆ ಕೊಡ್ಬೇಕು. ಎಷ್ಟೆಷ್ಟು ಸೇವೆ ಕೊಡೋ ಸಮಸ್ಯೆಗಳಿವೆ ಅದ್ರ ಲಿಸ್ಟು ಎಲ್ಲ ಕೊಡ್ಬೇಕು. ಪೊಲೀಸ್ ಆಫೀಸರ್ಗೂ ಕೊಡ್ಬೇಕು, ಕೋರ್ಟ್ಗೂ ಕೊಡ್ಬೇಕು. ಇದನ್ನೆಲ್ಲ ಮೇಂಟೈನ್ ಮಾಡೋದೇ ಆಫೀಸರ್. ಇವಾಗ ಹೈಜೀನ್ ಬಗ್ಗೆ ಮಾತಾಡೋಣ. ನೀವು ಎಷ್ಟು ಜನ ಇಲ್ಲಿ ಪೀರಿಯಡ್ಸ್ ಬಂದಾಗ ಬಟ್ಟೆನ ಯೂಸ್ ಮಾಡ್ತೀರಾ? ಎಲ್ಲರೂ ಪ್ಯಾಡ್ನ ಯೂಸ್ ಮಾಡ್ತೀರಾ? ಆ ಪ್ಯಾಡ್ಸ್ ನ ನೀವು 4 ಇಂದ 6 ಗಂಟೆ ಮೇಲೆ ಯೂಸ್ ಮಾಡಂಗಿಲ್ಲ, ಚೇಂಜ್ ಮಾಡ್ತಾ ಇರ್ಬೇಕು. ಇಲ್ಲ ಅಂದ್ರೆ ಕ್ಯಾನ್ಸರ್ ಆಗಲಿ, ಇಲ್ಲ ಅಂದ್ರೆ ವಜೈನಲ್ ಇನ್ಫೆಕ್ಷನ್, ಇವಾಗ ಕಾಲ್ ಮದ್ದಿನ ಭಾಗದಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೆ ಚೇಂಜ್ ಮಾಡ್ತಾ ಇರ್ಬೇಕು. ಈ ಪ್ಯಾಡ್ಸ್ ಬಿಟ್ಟು ಬೇರೆ ಒಂದು ಮೂಲಕದಿಂದನೂ ಈ ಪೀರಿಯಡ್ಸ್ ಟೈಮಲ್ಲಿ ಯೂಸ್ ಮಾಡ್ಬೋದು. ಅದನ್ನ ಟ್ಯಾಂಪಾನ್ಸ್ ಅಂತ ಅಂತಾರೆ. ಅದು ಕಪ್ ಶೇಪಲ್ಲಿ ಇರುತ್ತೆ. ಸೊ ಅದನ್ನ ಯೂಸ್ ಮಾಡ್ಬೋದು. ಅದು ಸೇಫೆ. ತುಂಬಾ ಜನ ಅನ್ಕೋಬಹುದು ಅದು ಸೇಫ್ ಅಲ್ಲ ಅನ್ಬಿಟ್ಟು. ಪ್ಯಾಡ್ಸ್ ಹೆಂಗ್ ಸೇಫ್ ಅದು ಕೂಡ ಸೇಫೆ. ಅದೊಂಥರ ಬೇರೆ ತರ ಇಂಪ್ರೂವ್ಮೆಂಟ್ ತರ ಇದು ಈ ವುಮೆನ್ ಸೈಕಲ್ ಅಲ್ಲಿ. ಆಮೇಲೆ ನಿಮ್ಗೆಲ್ಲ 30 ವಯಸ್ಸಿಗಿಂತ ಜಾಸ್ತಿ ಆಗಿರುತ್ತೆ ನಿಮ್ಗೆಲ್ಲರಿಗೂ. ಆವಾಗ ನಿಮ್ ಪೀರಿಯಡ್ಸ್ ಡಿಲೇ ಆಗೋದಾಗ್ಲಿ, ಇಲ್ಲಾಂದ್ರೆ ಸ್ಟಾಪ್ ಆಗಿ ಮತ್ತೆ ಸ್ಟಾರ್ಟ್ ಆಗೋದಾಗ್ಲಿ ಆಗುತ್ತಾ? ಈ ಫೇಸ್ ನ ಮೆನೋಪಾಸ್ ಅಂತ ಅಂತಾರೆ. ಅವಾಗ ನಿಮ್ ಬಾಡಿಯಲ್ಲಿ ಹಾರ್ಮೋನಲ್ ಚೇಂಜಸ್ ಆಗಲಿ, ನಿಮ್ ಬಾಡಿಯಲ್ಲಿರೋ ಬೋನ್ಸ್ ಆಗಲಿ ವೀಕನ್ ಆಗಿರುತ್ತೆ. ಅದಕ್ಕೆ ನಿಮ್ ಬಾಡಿಯಲ್ಲಿ ಬೇಕಾದ ನ್ಯೂಟ್ರಿಷನ್ಸ್ ಬೇರೆ ಇರುತ್ತೆ. ನಿಮ್ಗೆ ಜಾಸ್ತಿ ಕ್ಯಾಲ್ಸಿಯಂ ಬೇಕಾಗುತ್ತೆ, ಆ ಥರ ಫುಡ್ ತಗೋಬೇಕು. ಆಮೇಲೆ ಈ ಮೆನೋಪಾಸ್ ಆದಾಗ ನೀವು ಜಾಸ್ತಿ ಎಕ್ಸಸೈಸ್ ಮಾಡಬೇಕು. ನಿಮ್ಮ ಮಕ್ಕಳು ಏನಾದರೂ ಇರ್ತಾರೆ, ಗರ್ಲ್ ಚಿಲ್ಡ್ರನ್ ಇರ್ತಾರಲ್ಲ, ಅವ್ರಿಗೆ ಜಾಸ್ತಿ ಎಕ್ಸಸೈಸ್ ಮಾಡಿಸ್ಬೇಕು ನೀವು. ಇಲ್ಲಾಂದ್ರೆ ಅವ್ರಿಗೆ PCOD PCOS ಅಂತ ಕೆಲವು ಸಿಂಡ್ರೋಮ್ಸ್ ತರ ಇರುತ್ತೆ. ಸೊ ಅದನ್ನ ಕರ್ಟೇಲ್ ಮಾಡೋಕ್ಕೆ ಜಾಸ್ತಿ ಎಕ್ಸಸೈಸಸ್ ಮಾಡಬೇಕು. ಬಾಡಿಗೆ ಫ್ಲೆಕ್ಸಿಬಿಲಿಟಿಯನ್ನ ನೀಡಬೇಕು. ಬಾಡಿಯಲ್ಲಿರೋ ಆರ್ಗನ್ಸ್ಗೆ ಫಂಕ್ಷನ್ ಆಗ್ತಾ ಇರಬೇಕು. ಇಲ್ಲ ಅಂದ್ರೆ ಅದು ವೀಕ್ ಆಗುತ್ತೆ. ಓಕೆನಾ? ಅದರಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ಸು ಇದೆ. ಬೇರೆ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಕೆಲವು ಜನಕ್ಕೆ ಯೂರಿನೇಟ್ ಮಾಡ್ತಿರುವಾಗ ಅಂದ್ರೆ ಉಚ್ಚೆ ಹೋಗ್ತಿರುವಾಗ ಪೇನ್ ಆಗೋದಾಗ್ಲಿ, ಬ್ಲಡ್ ಬರೋದಾಗ್ಲಿ ಆಗುತ್ತೆ. ಸೊ ಆವಾಗ ನೀವು ಡಾಕ್ಟರ್ಗೆ ತೋರಿಸ್ಕೊಳ್ಳೇಬೇಕು. ಅದನ್ನೆಲ್ಲ ಇಗ್ನೋರ್ ಮಾಡಂಗಿಲ್ಲ. ಆವಾಗ ಆಗುತ್ತೆ ಅಂತೆಲ್ಲ ಅನ್ಕೊಳ್ಳಂಗಿಲ್ಲ. ಡಾಕ್ಟರ್ಗೆ ತೋರಿಸ್ಕೊಳ್ಳೇಬೇಕು. ಅದಕ್ಕೆ ಸೀರಿಯಸ್ ಪ್ರಾಬ್ಲಮ್ಸ್ ಇರುತ್ತೆ. ಕೆಲವು ಸತಿ ಅದು ಸೀರಿಯಸ್ ಕ್ಯಾನ್ಸರ್, ಲಾಸ್ಟ್ ಸ್ಟೇಜ್ ಕ್ಯಾನ್ಸರ್ ಕೂಡ ಆಗಿರ್ಬೋದು. ಸೊ ಅದಕ್ಕೆ ಇಮಿಡಿಯೇಟ್ ಪ್ರಿಕಾಷನ್ಸ್ ತಗೋಬೇಕು. ಓಕೆನಾ? ಇದೆಲ್ಲ ನಿಮಗೆ ಗೊತ್ತೇ ಇರುತ್ತೆ, ನೀವು ಇಷ್ಟೊಂದೆಲ್ಲ ಮಾಡಿರ್ತಾರೆ. ಬಟ್ ನಾವೇನಂತಂದ್ರೆ ಹಳ್ಳಿ ಜನಕ್ಕೆ ಸ್ವಲ್ಪ ಇನ್ನೂ ತಿಳುವಳಿಕೆ ಜಾಸ್ತಿ ಕೊಡಿ. ಅಥವಾ ಡಿಸ್ಪೋಸ್ ಮಾಡ್ಬೇಕಾದ್ರೆ ಒಂದು ಪೊಲ್ಯೂಷನ್ ಜಾಸ್ತಿ. ನಾವು ಪೇಪರ್ ಹೆಂಗೆ ಎಸಿತೀವೋ ಅದನ್ನ ಏನೋ ಕ್ಲೀನ್ ಮಾಡ್ತಾರೆ, ಬಟ್ ಬೇರೆ ಕಸನ ಯಾರೂ ಸುಮಾರು ಜನ ಮುಟ್ಟಲ್ಲ. ಸೊ ಅದನ್ನ ಒಂದು ನೀಟಾಗಿ ಡಿಸ್ಪೋಸ್ ಮಾಡೋ ಥರದ್ದಾಗಲಿ, ಈ ಥರದ ಒಂದು ಅವೇರ್ನೆಸ್ ಅವ್ರಿಗೆ ಕೊಟ್ಟಾಗ ಒಂದು ಕರೆಕ್ಟಾಗಿ ಪಾಪ ಅವರು ಇಲ್ಲಿ ಪೌರ ಕಾರ್ಮಿಕರು ಅವರು ಕೆಲಸ ಮಾಡ್ತಿರ್ತಾರೆ, ಬಟ್ ಅವ್ರು ಇದನ್ನೆಲ್ಲ ಮುಟ್ಟಕ್ಕೆ ಅವ್ರಿಗೂ ಹಿಂಸೆ ಆಗುತ್ತೆ. ಸೊ ಅವ್ರು ಏನಾದರೂ ಬಂದ್ಬಿಟ್ಟು ಇವಾಗ ನಮಗೆ ಒಬ್ಬೊಬ್ಬರು ಮನೆಯಿಂದ 200 ರೂಪಾಯಿ ಕೊಡಿ, ನಮಗೆ ಇಷ್ಟೊಂದು ಕಸ ಎತ್ತುತ್ತಿದ್ದೀವಿ ಅಂತ ನಾವು ಕೇಳೋದೇನು ತಪ್ಪೇನಿರಲ್ಲ. ಬಟ್ ಬಿಕಾಸ್ ದೇ ಆರ್ ಡೂಯಿಂಗ್ ದಿಸ್ ಟೈಪ್, ನಾವು ಒಂದು ನೀಟಾಗಿ ಡಿಸ್ಪೋಸ್ ಮಾಡಿದಾಗ ಅವ್ರದ್ದು ಕೆಲಸ ಕಾರ್ಯಗಳು ನೀಟಾಗಿ ನಡೆಯುತ್ತೆ ಅಂತ ಹೇಳ್ತಾರೆ. ಅದನ್ನ ಹೆಂಗ್ ರ್ಯಾಪ್ ಮಾಡ್ಬೇಕಂದ್ರೆ ಪ್ಯಾಡ್ ನ ಡಿಸ್ಪೋಸ್ ಮಾಡುವಾಗ ನೀಟಾಗಿ ಅದನ್ನ ತೆಗೆದ್ಬಿಟ್ಟು ಪೇಪರ್ ಅಲ್ಲಿ ರ್ಯಾಪ್ ಮಾಡ್ಬಿಟ್ಟು ಆದ್ರೆ ಸ್ಟಾರ್ ಮಾರ್ಕ್ ಆಗ್ಬಿಟ್ಟು ಹಸಿ ಕಸದಲ್ಲಿ ಹಾಕ್ಬೇಕು. ಇದಿಷ್ಟು ನಾವು ಹೈಜೀನ್ ಬಗ್ಗೆ ಮಾತಾಡಿದ್ದಾಯ್ತು. ಫಿಸಿಕಲ್ ಮತ್ತೆ ಮೆಂಟಲ್ ಕೂಡ. ಮೆಂಟಲ್ ಅಂದ್ರೆ ನಿಮ್ಮ ಮಾನಸಿಕವಾಗಿ ಯಾರೇ ಕಿರುಕುಳ ಕೊಟ್ಟರು, ಅದು ನಿಮ್ಮ ಗಂಡ ಆಗಿರ್ಬೋದು ಅಥವಾ ನಿಮ್ಮ ಮಾವನ್ ಮನೆಯವರಾಗಿರ್ಬೋದು, ಅದಕ್ಕೂ ಒಂದು ಸಪ್ರೇಟ್ ಆ್ಯಕ್ಟ್ ಇದೆ. ಇವಾಗ ಎಷ್ಟೋ ನಾವು ಈ ಸರ್ವೆ ಎಲ್ಲ ಮಾಡಿದಾಗ ಬಿಡ್ರಿ ಸ್ವಾಮಿ, ನಮ್ಮ ಅತ್ತೆ ಮಾವಂದಿರು ಏನು ಕೇಳೋಕ್ಕಾಗುತ್ತೆ, ನಮಗಿಂತ 2 ಪಟ್ಟು ವಯಸ್ಸಷ್ಟವರು, ನಂದೇನು ಇವಾಗ ಮದುವೆ ಆಗಿ 15 ವರ್ಷ ಆಯಿತು ಅಂದರೆ ಆ ಪಾಪ ಹೆಣ್ಮಗು ಅವ್ರ ಮಕ್ಕಳೆಲ್ಲ ಚಿಕ್ಕವ್ರು ಇರ್ತಾರೆ, ಅವ್ರಿಗೆ ಹೇಳ್ಕೊಳಕ್ಕೂ ಆಗಲ್ಲ. ಅಂಥವ್ರಿಗೆ ನಮ್ಮ ಕ್ಲಿನಿಕ್ ಕಡೆಯಿಂದ, ಲೀಗಲ್ ಸರ್ವಿಸಸ್ ಅಥಾರಿಟಿ ಕಡೆಯಿಂದ ನಾವು ಜಸ್ಟ್ ಒಂದು ಬ್ರಿಡ್ಜ್ ಥರ ಅಷ್ಟೇ, ನಾವು ಹೋಗಿ ಕನೆಕ್ಟ್ ಮಾಡೋ ಥರ. ಅಂದರೆ ಬರೀ ಫಿಸಿಕಲ್ ವೈಲೆನ್ಸ್ ಅಲ್ಲ, ಮೆಂಟಲ್ ವೈಲೆನ್ಸ್ಗೂ ಆ ಕಾಯ್ದೆ ಕೆಳಗೆ ಶಿಕ್ಷೆ ಇದೆ. ಸರ್ವಿಸಸ್ ಕ್ಲಿನಿಕ್ ಅಂತ ಸೆಟಪ್ ಮಾಡ್ಕೊಬೇಕು. ಆ ಸೆಟಪ್ನ ನಾವು ಮಾಡ್ಕೊಂಡಿದ್ದೀವಿ.
ಇದನ್ನು ನಾವು MOU ಅಂತ ಮಾಡ್ಕೊಂಡಿರ್ತೀವಿ KSLS ಜೊತೆ, ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂತ. ನಾವು ಇವರಿಗೆ ಆನ್ಸರಬಲ್ ಆಗಿರ್ತೀವಿ. ನಾವು ಈ ಥರ ಒಂದು ಸರ್ವೆ ಮಾಡ್ತೀವಿ. ಇದು ನಮ್ಮದು 7ನೇ ಕ್ಯಾಂಪು. ಇಷ್ಟು 6 ಕ್ಯಾಂಪ್ ಮಾಡಿದ್ದೀವಿ. ಕನಕಪುರ, ರಾಮನಗರ, ಮಂಡ್ಯ ಎಲ್ಲ ಮಾಡ್ಕೊಂಡ್ಬರ್ತಿದ್ವಿ. ನಾವೇನು ಮಾಡ್ತೀವಿ ಅಂತಂದರೆ ಒಂದು ಹಳ್ಳಿಗೆ ಹೋಗ್ತೀವಿ. ಹಳ್ಳಿ ಬಗ್ಗೆ ಎಷ್ಟೊಂದು ಕಾಂಪನೀಸ್ನ ಕವರ್ ಮಾಡ್ತೀವಿ. ಊರು, ಆಮೇಲೆ ರೋಡ್ ಚೆನ್ನಾಗಿದೆಯಾ, ಹೆಲ್ತ್ ಫೆಸಿಲಿಟಿ ಚೆನ್ನಾಗಿದೆಯಾ, ಮಾತ್ರೆಗಳು ಸಿಗ್ತಿದ್ಯಾ, ಪ್ರಾಬ್ಲಮ್ ಏನಾದ್ರು ಇದೆಯಾ, ಕೋರ್ಟಲ್ಲಿ ಏನಾದರೂ ಕೇಸ್ಗಳು ನಡೀತಿದ್ಯಾ, ಈ ಮುಖಾಂತರ ಏನಾದರೂ ಇರೋದಾದರೆ ಅದನ್ನೆಲ್ಲ ನಾವು ತಗೋತೀವಿ. ಯಾಕೆ ಈ ಥರ ನಾವು ಮಾಡ್ತಿದ್ದೀವಿ ಅಂತಂದರೆ ಒಬ್ಬೊಬ್ರು ದುಡ್ಡು ಕೊಟ್ಟು ನಡೆಸ್ದಿರಕ್ಕೆ ಆಗ್ದಿರ್ಬೋದು. ಅದನ್ನು ನಾವು ತೊಗೊಂಡು DLSರಿಗೆ ಆ ರಿಪೋರ್ಟ್ನ ಸಬ್ಮಿಟ್ ಮಾಡ್ತೀವಿ. ಅವರು ಅದನ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಯಾರು ಪಾರ್ಟಿ ಇದ್ದಾರೆ ಯಾರಿಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಏನು ತೊಂದರೆ ನಡೀತಿದೆ ಅಂದಾಗ ಬೇಕಾಗಿರೋ ಡಾಕ್ಯುಮೆಂಟ್ಸ್ ತೊಗೊಂಡು ಕೊಡ್ಬೋದು. ಇದು ಒಂದು ಪಾರ್ಟಿಷನ್ ಫ್ಯಾಮಿಲಿ ಆಗಲಿ. ಬಟ್ ಒಂದು ಪಾಸ್ಕೋ ಅಂತಂದರೆ ವುಮೆನ್ ಕಮಿಷನ್ಸ್ ಇರ್ತಾರೆ. ಅವರೇ ಖುದ್ದಾಗಿ ಬಂದ್ಬಿಟ್ಟು ನೀವು ಅವ್ರನ್ನ ಖುದ್ದಾಗಿ ಭೇಟಿ ಮಾಡಿಬಿಟ್ಟು ನಿಮ್ಮ ಐಡೆಂಟಿಟಿ ಹೇಳ್ಕೊಳ್ಳೋದು ಬೇಡ. ಈಗ ಅವರೊಬ್ಬರು ಹೆಸರು ಯಾರೊಬ್ಬರು ಅಕ್ಷತಾ ಅಂತಿದ್ದು ಅವ್ರು ಹೇಳ್ಕೊಳ್ಳೋದು ಬೇಡ, ನನ್ನ ಹೆಸರು ಅಕ್ಷತಾ ಅಂತ, ನಂಗೆ ಈ ಥರ ತೊಂದರೆ ಆಗ್ತಿದೆ ಅಂತಂದ್ರೆ ಅನಾನಿಮಸ್ ಆಗಿ ಒಂದು ಕೇಸ್ ನಡೆಸ್ಬೋದು. ನಿಮ್ಮ ಐಡೆಂಟಿಟಿ ಎಲ್ಲೂ ಡಿಸ್ಕ್ಲೋಸರ್ ಆಗಲ್ಲ. ಸೊ ಈ ಥರದೊಂದು ನಡೆಸ್ಬೋದು. ಇದ್ರಲ್ಲಿ ಕೆಳಗಡೆ ನಂಬರ್ ಇದೆ. ಯಾವುದೇ ಥರದ ನೀವೆಲ್ಲಾದರೂ ಹೋದಾಗ, ಯಾರಿಗೂ ನಿಮಗೆ ಕಂಡು ಏನಾದರೂ ಬಂದರೆ, ಮನೆಗೆ ಹೋದಾಗ ಎಲ್ಲಾದರೂ ಹೋದಾಗ ಈ ಥರ ಬಂದಾಗ ಈ ನಂಬರ್ನ ಶೇರ್ ಮಾಡಿ. ಇದು ನಮಗೂ ಹೋಗುತ್ತೆ, DLSA ಮೆಂಬರ್ಗೂ ಹೋಗುತ್ತೆ. ಹತ್ತಿರದಲ್ಲಿ ನಮಗೆ ಬಂದಿರೋದನ್ನ ನಾವು ಹತ್ತಿರದಲ್ಲೇ DLSAಗೆ ನಾವು ಕನೆಕ್ಟ್ ಮಾಡ್ತೀವಿ. ಸರ್ ಈ ಥರ ಊರಲ್ಲಿ ಈ ಥರ ಇದೆ. ಬರೀ ಮನೆ ಸಮಸ್ಯೆ ಒಂದೇ ಅಲ್ಲ, ಒಂದು ಊರಲ್ಲಿ ಅಥವಾ ಹಾಸ್ಪಿಟ್ಲಲ್ಲಿ ಅಥವಾ ಮೋರಿ ಆಗಬೇಕು, ಚರಂಡಿ ಆಗಿಲ್ಲ, ಈ ಥರದೊಂದು ಬಜೆಟ್ ಆಗಿದೆ, ಈ ಥರ ಸ್ಯಾಂಕ್ಷನ್ ಆಗಿಲ್ಲ, ಊರಲ್ಲಿ ಈ ಥರ ಕಷ್ಟಗಳಿದ್ದಾವೆ, ಅಥವಾ ಕಳ್ಳರು ಸಾಹಸ ಏನೋ ಜಾಸ್ತಿ ಇದೆ, ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ, ಯಾವುದೇ ಥರದ ಒಂದು ಸಣ್ಣ ಪುಟ್ಟ ಅದನ್ನು ಈ ಥರ ಮೆಂಬರ್ ನಾವು ಹೋದಾಗ ಅವ್ರು ಏನು ಬೇಕೋ ಅದಕ್ಕೆ ಆ ಲೋಕಲ್ ಅಥಾರಿಟೀಸಿಗೆ ಕನೆಕ್ಟ್ ಮಾಡಿಬಿಟ್ಟು ನಿಗಾ ವಹಿಸಿದ್ರ ಮೇಲೆ ಅಂತ ಅನ್ನೋಸ್ಕೋಸ್ಕರ ಇದು ನಾವು ಸ್ಟೂಡೆಂಟ್ ಇನಿಷಿಯೇಟಿವ್. ಇದನ್ನ ಎಲ್ಲ ಲಾಯರ್ಸ್ ಎಲ್ಲರಿಗೂ ಬಂದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ಲಾ ಸ್ಕೂಲಲ್ಲಿ ಈ ಥರದೊಂದು ಕ್ಲಿನಿಕ್ ಮಾಡ್ಕೊಂಡಿರ್ತೀವಿ. ಸೊ ದಿಸ್ ಈಸ್ ದ ಒಂದು ಇದ್ರ ಮೇಲೆ. ವುಮೆನ್ ಕಾಯ್ದೆ ಬಂದಾಗ ವುಮೆನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದಾಗಲಿ ಅದೆಲ್ಲರಿಗೂ ಗೊತ್ತಿರಬೇಕು. ಈಗಿನ ಕಾಲದಲ್ಲಿ ಹೆಣ್ಮಕ್ಳನ್ನ 6 ಗಂಟೆ ಮೇಲೆ ಯಾವುದೇ ವಿಚಾರ ಆದ್ರೂ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ನವ್ರು ಇಟ್ಕೊಳಂಗಿಲ್ಲ. ಏನೂ ತನಿಖೆ ಮಾಡದೆ ಅವ್ರ ಅಗೇನ್ಸ್ಟಾಗಿ ಒಂದು ಕೇಸು ಹಾಕಂಗಿಲ್ಲ. ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಲೇಬೇಕು. ಒಬ್ಳು ಮಹಿಳೆ ಕಂಪ್ಲೇಂಟ್ ಕೊಡ್ತಿದ್ದಾಳೆ ಅಂದರೆ ಅಲ್ಲಿ ಜೆಂಟ್ಸ್ ಇರಬಾರ್ದು. ಇದ್ರೂ ಅಪ್ಪರ್ ಅಥಾರಿಟಿ ಇರಬೇಕು. ಇನ್ನು ಮಿಕ್ದವ್ರು ಮಾತಾಡ್ಸೋದ್ರಲ್ಲಿ ಇನ್ನೊಂದು ಮಹಿಳೆ ಕಾನ್ಸ್ಟೇಬಲೇ ಇರಬೇಕು, ಇಲ್ಲ ಮಹಿಳೆ ಇನ್ಸ್ಪೆಕ್ಟರೇ ಇರಬೇಕು. ಅದು ಬಿಟ್ಟು ಬೇರೆಯವ್ರು ಮಾಡ್ಕೊಳ್ಳೋ ಇರೋಂಗಿಲ್ಲ. ಹೆಣ್ಮಕ್ಳು ಹೇಳಕ್ಕೆ ತೊಂದರೆ ಆಯಿತು ಅಂತಂದರೆ ಯಾರಿಗಾದ್ರೂ ಹೇಳ್ಬೋದು. ನಿಮ್ಮ ಹತ್ರ ಬಂದು ಹೇಳ್ಕೊಂಡು ನೀವು ಅವ್ರದ್ದನ್ನು ಐಡೆಂಟಿಟಿ ತೊಗೊಂಡೋಗಿ ಹೇಳ್ಕೊಬೋದು. ಈ ಥರದ್ದೊಂದು ಇರುತ್ತೆ. ಆಮೇಲೆ ವೀಡಿಯೋ ಮಾಡೋಂಗಿಲ್ಲ ಯಾರು. ಇವಾಗ ನಾವು ಕೇಸ್ ಅಂತೀವಿ, ಕೇಸ್ ತೊಗೋತಿದ್ದೀವಿ, ನಾವು ವೀಡಿಯೋ ಮಾಡ್ತೀವಿ ನಿಮ್ಮ ಇದ್ರ ಬಗ್ಗೆ ಅಂತಂದರೆ, ಇಲ್ಲ ವೀಡಿಯೋ ಮಾಡೋಂಗಿಲ್ಲ. ನಿಮ್ಮ ಒಪ್ಪಂದ ಇಲ್ದೇನೆ ಯಾವುದೇ ಥರದ್ದು ಮುಚ್ಚಳಿಕೆ ಬಡಿಸ್ಕೊಳಂಗಿಲ್ಲ ಅವ್ರು. ಯಾವುದೇ ಥರ ನಾವು ಬರೆಯಲ್ಲ ಅಂತ ಅನ್ನೋದು ಒಂದು ರೈಟ್ ಇದೆ. ತೆರೆದಂತೆ ಮನೆಗೊಂದು ಮರ, ಮನೆಗೊಂದು ಮರ, ಊರಿಗೊಂದು ವನ, ಊರಿಗೊಂದು ವನ. ನಮ್ಮ ಹಕ್ಕು ತಿಳಿಯಲಿ, ನಮ್ಮ ಹಕ್ಕು ತಿಳಿಯಲಿ, ಅನ್ಯಾಯ ಅಳಿಯಲಿ, ಅನ್ಯಾಯ ಅಳಿಯಲಿ. ಕಾನೂನಿನ ಅರಿವು, ಕಾನೂನಿನ ಅರಿವು